ಬಾಂಬರ್ ಡಾಕ್ಟರ್ ಉಮರ್ ಕಾರಿನ ಒಂದೊಂದೇ ವಿಡಿಯೋ ಬಹಿರಂಗವಾಗ್ತಾ ಇದ್ದಾವೆ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ i20 ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಉಗ್ರ ಡಾಕ್ಟರ್ ಉಮರ್ ಖುದ್ದು ಡ್ರೈವಿಂಗ್ ಮಾಡ್ತಿದ್ದ i20 ಕಾರಿದು. ಬಾಂಬರ್ ಡಾಕ್ಟರ್ ಉಮರ್ ಕಾರಿನ ಒಂದೊಂದೇ ವಿಡಿಯೋ ಬಹಿರಂಗವಾಗ್ತಾ ಇದ್ದಾವೆ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ i20 ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಉಗ್ರ ಡಾಕ್ಟರ್ ಉಮರ್ ಖುದ್ದು ಡ್ರೈವಿಂಗ್ ಮಾಡ್ತಿದ್ದಂತ i20 ಕಾರಿದು. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರೋ ಉಗ್ರ ಡಾಕ್ಟರ್ ಉಮರ್ ನಬಿ ಟೋಲ್ ದಾಟುತ್ತಿದ್ದ ಬಳಿ ಒಂದು ಬಿಳಿ ಬಣ್ಣದ ಹುಂಡೈ i20 ಕಾರಿನ ದೃಶ್ಯ ಇದು. ನವೆಂಬರ್ 10ರ ಸಂಜೆ ವೇಳೆಯಲ್ಲಿ ಟೋಲ್ ಪ್ಲಾಜಾದಲ್ಲಿ ಸೆರೆಯಾದಂಥ ದೃಶ್ಯ ಇದು. ಡ್ರೈವರ್ ಸೀಟಿನಲ್ಲಿ ಕುಳಿತಿರುವಂತಹ ಸುಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಫಿದಾಯಿನ್ ಮಾದರಿಯಲ್ಲಿ ಅಟ್ಯಾಕ್ ಮಾಡಿರುವ ಪುಲ್ವಾಮಾದ ಉಗ್ರ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರೋ ಉಗ್ರ ಡಾಕ್ಟರ್ ಉಮರ್ ನಬಿ i20 ಕಾರ್ನಲ್ಲಿ ಕಾಣಿಸಿಕೊಂಡಿರುವುದನ್ನು ನೀವು ಗಮನಿಸಬಹುದು. ದೃಶ್ಯದಲ್ಲಿ ಬಾಂಬರ್ ಡಾಕ್ಟರ್ ಉಮರ್ ಕಾರಿನ ಒಂದೊಂದೇ ವಿಡಿಯೋ ಬಹಿರಂಗವಾಗ್ತಾ ಇದೆ. ಟೋಲ್ ದಾಟುತ್ತಿದ್ದ ವೇಳೆ ಬಿಳಿ ಕಾರಿನ ಒಂದು ದೃಶ್ಯ ಇದು. ಒಂದು ಕಡೆ ಉಮರ್ ಅವರ ಕಾರು ಟೋಲ್ ದಾಟ್ತಾ ಇರೋದನ್ನು ನೀವು ಗಮನಿಸಬಹುದು. ಡಾಕ್ಟರ್ ಉಮರ್ ಕಾರು ಈತ ಪುಲ್ವಾಮಾದ ಉಗ್ರ ಎಂದು ಶಂಕಿಸಲಾಗಿದೆ. ಇನ್ನು ಟೋಲ್ ದಾಟುತ್ತಿದ್ದಂತೆ ಬಿಳಿ i20 ಕಾರಿನ ಒಂದು ದೃಶ್ಯ ಆ ಒಂದು ಟೋಲ್ ಬಳಿ CCTVಯಲ್ಲಿ ಸೆರೆಯಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಉಮರ್ನ. ಉಗ್ರ ಡಾಕ್ಟರ್ ಉಮರ್ ಖುದ್ದು ಡ್ರೈವಿಂಗ್ ಮಾಡ್ತಿದ್ದ i20 ಕಾರಿದು. ಬಾಂಬರ್ ಡಾಕ್ಟರ್ ಉಮರ್ ಫಿದಾಯಿನ್ ಮಾದರಿಯಲ್ಲಿ ಅಟ್ಯಾಕ್ ಮಾಡಿರುವಂಥ ಪುಲ್ವಾಮಾದ ಉಗ್ರ ಈತ. ಡ್ರೈವರ್ ಸೀಟಿನಲ್ಲಿ ಕುಳಿತಿರುವಂಥ ಉಮರ್. ನವೆಂಬರ್ 10ರ ಸಂಜೆ ವೇಳೆಯಲ್ಲಿ ಟೋಲ್ ಪ್ಲಾಜಾದಲ್ಲಿ ಸೆರೆಯಾಗಿದೆ ಒಂದು ದೃಶ್ಯ. ಡ್ರೈವರ್ ಸೀಟ್ನಲ್ಲಿ ಕುಳಿತಿರುವಂಥ ಬಾಂಬರ್ ಡಾಕ್ಟರ್ ಉಮರ್. ಜೀವ ರಕ್ಷಣೆ ಮಾಡಬೇಕಾಗಿದ್ದಂಥ ಡಾಕ್ಟ್ರೇ ಈ ಒಂದು ವಿಕೃತ ಕೃತ್ಯವನ್ನು ಮೆರೆಗಿದ್ದಾರೆ ನಿನ್ನೆ ದೆಹಲಿಯಲ್ಲಿ. ಅದರ ವಿಡಿಯೋ ಈಗ ಬಹಿರಂಗವಾಗಿರುವಂಥದ್ದು. ಡ್ರೈವರ್ ಸೀಟಿನಲ್ಲಿ ಕುಳಿತಿರುವಂಥ ಬಾಂಬರ್ ಡಾಕ್ಟರ್ ಉಮರ್. ಪೊಲೀಸರಿಂದ ಭೀಕರ ಸ್ಫೋಟದ ತನಿಖೆ ಕೂಡ ಈಗಾಗಲೇ ಜೋರಾಗಿ ನಡೀತಾ ಇದೆ ದೆಹಲಿಯಲ್ಲಿ. ಬೆಂಗಳೂರಲ್ಲೂ ಕೂಡ ಅಲ್ಲಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕೆಂಪುಕೋಟೆ ಸ್ಫೋಟದಲ್ಲಿ ದಿಲ್ಲಿ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ದೆಹಲಿ ಪೊಲೀಸರ ಜೊತೆಗೆ ATS ತಂಡದಿಂದಲೂ ತಲಾಶ್ ನಡೆಸಲಾಗಿದೆ. ದಿಲ್ಲಿ ಪೊಲೀಸರಿಂದ ತೀವ್ರವಾದಂಥ ತನಿಖೆ ನಡೀತಾ ಇದೆ. ಈಗ ಹೇಗಾಯಿತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪೊಲೀಸರು. ದೆಹಲಿ ಪೊಲೀಸರ ಜೊತೆಗೆ ATS ತಂಡ ಕೂಡ ಕೈ ಜೋಡಿಸಿದೆ. ತೀವ್ರವಾದಂಥ ತಲಾಶ್ ನಡೆಸಿದೆ. ಈಗ ಅಲ್ಲಿ ಸ್ಫೋಟ ನಡೆಸಿದಂಥ ಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ CCTV ಚೆಕಿಂಗ್ ಮಾಡ್ತಾ ಇದ್ದಾರೆ ದಿಲ್ಲಿಯ ಪೊಲೀಸರು. ಈವರೆಗೆ 1000ಕ್ಕೂ ಹೆಚ್ಚು CCTV ದೃಶ್ಯವನ್ನ ಈಗಾಗಲೇ ಪರಿಶೀಲಿಸಲಿದ್ದಾರೆ ತನಿಖಾ ತಂಡಗಳು. CCTV ಪರಿಶೀಲನೆ ವೇಳೆ i20 ಕಾರು ಹೋಗುವ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಅಕ್ಟೋಬರ್ 29ರಂದು ಫರೀದಾಬಾದ್ನಲ್ಲಿ ಪೆಟ್ರೋಲ್ ಬಂಕ್ ಬಳಿ ಇರುವಂತಹ ಕಾರು i20 ಕಾರು ಬಂಕ್ ಬಳಿ ಕಾರನ್ನ ಪಾರ್ಕ್ ಮಾಡುತ್ತಿರುವಂತಹ ದೃಶ್ಯ ನೀವು CCTVಯಲ್ಲಿ ಗಮನಿಸಬಹುದು. ಬಿಳಿ ಬಣ್ಣದ i20 ಕಾರಿನಲ್ಲಿ ಮೂವರು ಬಂದಂತ ಶಂಕೆ ವ್ಯಕ್ತವಾಗಿರುವಂಥದ್ದು. ಭಯೋತ್ಪಾದಕರಿದ್ದ ದೃಶ್ಯ ಸೆರೆಯಾಗಿದೆ. ದೆಹಲಿ ಪೊಲೀಸರ ಜೊತೆಗೆ ATS ತಂಡ ಕೂಡ ಕೈ ಜೋಡಿಸಿದ್ದು ತೀವ್ರ ತಲಾಶ್ ನಡೆಸಿದೆ. ಈಗ ಅಲ್ಲಿ ಸ್ಫೋಟ ನಡೆದ ಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಇದ್ದಂಥ ಅಷ್ಟು CCTV ದೃಶ್ಯಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ.